ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೆಂಗಳೂರು ಟು ಕುಂದಾಪುರ ರೈಡ್ ಮಾಡೋಣ. ಅಂದರೆ KA01 KA20ಗೆ ಹತ್ತತ್ರ ಸುಮಾರು ನಮ್ಮ ಕುಂದಾಪುರಕ್ಕೆ ನೀವು ಯಾವ ಮುಖಾಂತರ ಹೋದ್ರೂ 450 430 480 ಈ ಥರ ಆಗುತ್ತೆ. ನಾನು ಯಾವಾಗಲೂ ರೆಗ್ಯುಲರ್ ಹೋಗೋದು ಬೆಂಗಳೂರು, ಹಾಸನ್, ಮಂಗಳೂರು ಹಾಗೂ ಕುಂದಾಪುರ. ನಾನಿವಾಗಿದ್ದೀನಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬ್ಯಾಂಕ್. ಇಲ್ಲಿ ನಾರ್ಮಲಾಗಿ ನಾನು ನಾರ್ಮಲ್ ಪೆಟ್ರೋಲ್ ಹಾಕ್ಸೋದು, ಅದರಲ್ಲಿ X95 ಹಾಕಲ್ಲ. ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಮೆಜೆಸ್ಟಿಕ್ಕು, ನೆಲಮಂಗಲ ರೋಡು, ಜಾಲಹಳ್ಳಿ ಈ ಮುಖಾಂತರವಾಗಿ ಹಾಸನ್ ರೋಡು ಇದರ ಮುಖಾಂತರ ನಾನು ಹೋಗ್ತಾಯಿದ್ದೀನಿ. ನಾನಿವಾಗಿದ್ದೀನಿ ಮೆಜೆಸ್ಟಿಕ್ಕಲ್ಲಿ ಯಾವಾಗಲೂ ಜಂಗುಳಿ ನೀವು ನೋಡ್ತಾನೆ ಇರ್ಬೋದು. ಹಾಗೆ ಮುಂದೆ ಬರ್ತಾ ನನಗೊಬ್ಬರು ರೈಟರ್ ಸಿಕ್ಕಿದ್ರು. ಅವರು ಧರ್ಮಸ್ಥಳ ಮತ್ತು ಕುಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ರು. ಅವ್ರು ಸಿಕ್ಕಿ ಮಾತಾಡ್ಸಿದಾಗ ಅವ್ರು ಹೇಳಿದ್ರು ಅವ್ರು ಕೂಡ ರೈಡಿಂಗನ್ನು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಜಾಲಹಳ್ಳಿ ಕ್ರಾಸ್ ಬಂದಾಗ ನಮ್ಮದು ನಾರ್ಮಲಾಗಿ ಒಂದು ಕಾಫಿ ಅಂಗಡಿ ಇದೆ. ಅಲ್ಲಿ ನಾವು ಕಾಫಿ ಕುಡಿದ್ರೆ ನಮ್ಗೆ ಸಮಾಧಾನ. ಅಲ್ಲಿಂದ ಒಂದು ಕಾಫಿ ಕುಡ್ಕೊಂಡು ಒಂದು ನಾಯಿಗೆ ಬಿಸ್ಕಿಟ್ ಹಾಕ್ಬಿಟ್ಟು ಅಲ್ಲಿಂದ ನಾನು ಹೊರಟೆ ಹಾಸನ್ನು ಹೈವೇಗೆ ಬಂದಾಗ ಹತ್ತತ್ರ ಸ್ವಲ್ಪ ಬೆಳಿಗ್ಗೆ ಆಗಿತ್ತು. ಹಾಸನ್ ರೋಡ್ ಅಂತೂ ಸೂಪರ್. ಮೊದಲಿನ ಥರ ಈ ಸಿಂಗಲ್ ರೋಡ್ ಇಲ್ಲ. ಮೊದಲು ಸಿಂಗಲ್ ರೋಡ್ ಇದ್ದಾಗ ತುಂಬ ಡೇಂಜರ್ ರೋಡ್ ಆಗಿತ್ತು. ಇವಾಗ 2 ವೇ ಅಂದರೆ ಒಂದು ಕಡೆ ಹೋಗ್ತಾ ಒಂದು ಕಡೆ ಬರ್ತಾ ರೋಡ್ ಇದೆ. ರೋಡ್ ಅಂತೂ ಸೂಪರ್ ಆಗಿದೆ. ನಾನು ಮುಂದೆ ಒಂದು ಟಿ ಗಾಡಿ ಹೋಗ್ತಿತ್ತು, ಅಲ್ಲಿ ಕನ್ನಡ ಬಾವುಟ ಕೂಡ ಒಂದು ಕಟ್ಟಿದ್ರು, ಸಖತ್ತಾಗಿ ಕಾಣ್ತಾಯಿತ್ತು ಮಾತ್ರ. ಅವರು ಕೂಡ ಬೆಳಿಗ್ಗೆನೇ ಟ್ರಾವೆಲಿಂಗ್ ಶುರು ಮಾಡ್ಕೊಂಡಿದ್ರು ಅನಿಸುತ್ತೆ. ಬೆಂಗಳೂರಿಂದ ಕುಂದಾಪುರ ಹೋಗೋಕ್ಕೆ ತುಂಬ ಮಾರ್ಗಗಳಿವೆ. ಅದರಲ್ಲಿ ನನಗೆ ಇಷ್ಟವಾದ ಮಾರ್ಗ ಅಂತ ಹೇಳಿದ್ರೆ ಬೆಂಗಳೂರು ಹಾಸನ್ ರೋಡು, ಆಮೇಲೆ ಮಂಗಳೂರು, ಉಡುಪಿ, ಕುಂದಾಪುರ ಈ ರೂಟ್ ನಂಗೆ ತುಂಬ ಇಷ್ಟ. ಮೊದಲಿಂದ ನಾನು ಸುಮಾರು ಒಂದು 15 ವರ್ಷದಿಂದ ಇದೇ ರೂಟಲ್ಲಿ ನಾನು ರೈಡ್ ಮಾಡ್ತಾ ಇರೋದು. ಈ ರೋಡ್ ಅಂತೂ ಮೊದಲೆಲ್ಲ ಗಂಡಗುಂಡಿ ಇತ್ತು, ಇವಾಗಂತೂ ರೋಡ್ ಸಖತ್ತಾಗಿ ಮಾಡಿದ್ದಾರೆ. ಇವಾಗ ಹೆಚ್ಚು ಕಮ್ಮಿ ಅಂದರೆ ಒಂದು 2 ಅವರ್ ಸೇವ್ ಆಗುತ್ತೆ. ನೀವು ಆಗೋ ಕಿಲೋಮೀಟ್ರ್ ಕೂಡ ಕಮ್ಮಿ ಆಗುತ್ತೆ. ರೋಡೆಲ್ಲ ತುಂಬ ಸ್ಟ್ರೆಚ್ ಮಾಡಿರೋದ್ರಿಂದ ಕಿಲೋಮೀಟ್ರ್ ಕೂಡ ಕಮ್ಮಿ ಆಗುತ್ತೆ. ಒಂದು 20 ಕಿಲೋಮೀಟ್ರು ನಮ್ಗೆ ಸೇವ್ ಆಗ್ಬೋದು. ನಾವು ಕುಂದಾಪುರ ಹೋಗೋಕ್ಕೆ ತುಂಬ ಮಾರ್ಗಗಳಿವೆ ಅಂತ ಹೇಳಿದ್ರೆ ಈ ಶಿವಮೊಗ್ಗ ರೋಡ್ ಇದೆ. ಹಾಗೆ ಮೈಸೂರಿಂದ ಆ ಕಡೆ ರೈಟಿಂದನೂ ಹೋಗ್ಬೋದು. ಕುಶಾಲನಗರ, ಮಡಿಕೇರಿ ರೂಟ್ ಕೂಡ ಹೋಗ್ಬೋದು. ನಾನು ಯಾವಾಗಲೂ ರೈಡ್ ಮಾಡೋದು ಬರೀ ಈ ತುಂಬ ಹೋಗೋದು ಇದೇ ರೂಟಿಂದನೇ, ಬರೋದು ಇದೇ ರೂಟಿಂದ, ಮಂಗಳೂರು ಹಾಸನ್ ರೋಡ್. ಬೆಂಗಳೂರು ಟು ಕುಂದಾಪುರ ಒಂದು ಸುಮಾರು ಹತ್ತತ್ರ ಒಂದು 10 ಟೋಲ್ ಸಿಗುತ್ತೆ. ಬೆಂಗಳೂರಿಂದ ಒಂದು ನಾವು ಜಾಲಹಳ್ಳಿ ಕ್ರಾಸ್ ಲೆಫ್ಟ್ ತೊಗೊತಾ ಇದ್ದಂಗೆ ಒಂದು 10-20 ಕಿಲೋಮೀಟ್ರಿಗೆ ಸ್ಟಾರ್ಟಿಂಗ್ ಆಗುತ್ತೆ ಟೋಲು. ಆ ಟೋಲಲ್ಲಿ ಯಾವುದಾದ್ರು ನೆಲಮಂಗಲ ಟೋಲ್ ಅನಿಸುತ್ತೆ. ಆ ಟೋಲಿಂದ ನಾವು ಪಾಸ್ ಆದರೆ ನಮಗೆ ಇನ್ನೂ ರೋಡು ಅದ್ಭುತವಾಗಿ ನೋಡ್ಬೋದು. ಸಖತ್ತಾಗಿದೆ ರೋಡ್ ಮಾತ್ರ. ಅಕ್ಕಪಕ್ಕದಲ್ಲಿ ಈ ಮರ ಗಿಡಗಳು ಮತ್ತು ಸೆಂಟ್ರಲ್ಲಿ ಈ ಗಿಡಗಳು ಕೂಡ ಬೆಳೆಸಿದ್ದಾರೆ. ರೋಡ್ ಮಾತ್ರ ಹಾಸನ್ ರೋಡ್ ಕೂಡ ಸೂಪರ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿಂದ ಸಕಲೇಶ್ಪುರವರೆಗೂ ರೋಡ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಈ ಹಿಂದೆ ಎಲ್ಲ ಈ ರೋಡಲ್ಲಿ ಟ್ರಾವೆಲ್ ಮಾಡ್ಬೇಕಂತ ಹೇಳಿದ್ರೆ ತುಂಬ ತೊಂದರೆ ಆಗೋದು. ಅಂತ ಹೇಳಿದ್ರೆ ಯಾವುದೇ ಲೈಟ್ ಇರಲಿಲ್ಲ, ರೋಡ್ ಕೂಡ 1 ವೇ ರೋಡು. ಈ ಬೆಳಗಿನ ಜಾವ ಕೂಡ ತುಂಬ ಆಕ್ಸಿಡೆಂಟ್ ಕೂಡ ಇಲ್ಲ ಆಗೋ ತುಂಬ ಇತ್ತು ಆವಾಗ. ಇವಾಗ ಡಬಲ್ ರೋಡ್ ಮಾಡಿದ ಮೇಲೆ ರೋಡ್ ಕೂಡ ಅದ್ಭುತ ಮಾಡಿದ್ದಾರೆ. ಹಾಸನ ಅಕ್ಕಪಕ್ಕ ಅಂತೂ ತುಂಬ ಡೆವಲಪ್ಮೆಂಟ್ ಆಗಿದೆ. ಈ ರೋಡ್ ವಿಷಯದಲ್ಲಿ ಮಾತ್ರ ಅಂತೂ ಈ ಇತ್ತೀಚೆಗೆ ಅಂತ ಹೇಳಿದ್ರೆ ಈ 2025ರಲ್ಲಂತೂ ರೋಡ್ ಕೂಡ ಸಖತ್ತಾಗಿ ಮಾಡಿದ್ದಾರೆ. ಇದರಲ್ಲಿ ರೈಡ್ ಮಾಡೋದು ಒಂಥರ ಸಖತ್ ಒಂದು ಎಕ್ಸ್ಪೀರಿಯೆನ್ಸು. ಒಂದೇ ಸ್ಟ್ರೆಚ್ ರೋಡು. ಈ ಹಾಸನದಿಂದ ಮತ್ತು ಬೆಂಗಳೂರು ಇದ್ರ ಮಧ್ಯೆ ಒಂದು 2 ಟೋಲೋ ಏನೋ ಸಿಗುತ್ತೆ. ಹತ್ತತ್ರ ಒಂದು 2 ಟೋಲ್ ಏನೋ ಸಿಗ್ಬೋದು ಅನಿಸುತ್ತೆ. ಇಲ್ಲಿ ಕೆಲವರು ಬೈಕ್ ರೈಡ್ ಮಾಡೋರೆಲ್ಲ ಈ ಬೈಕ್ ನಿಲ್ಸ್ಕೊಂಡು ಫೋಟೋ ಶೂಟ್ ಮಾಡೋದು, ಹಾಗೆ ಅಲ್ಲೇ ಟೋಲ್ ಪಕ್ಕದಲ್ಲಿರೋ ಕಾಫಿ ಅಂಗಡಿಯಲ್ಲಿ ಕಾಫಿ ಕುಡ್ಕೊಂಡು ಒಂದು ರೆಸ್ಟ್ ತೊಗೊಂಡು ಇಲ್ಲಿಂದ ತುಂಬ ಜನ ಇಲ್ಲಿಂದ ಮುಂದೆ ಹೋಗ್ತಾರೆ. ಮೊದಲೆಲ್ಲ ಟೋಲಲ್ಲಿ ಸುಮಾರು ಹೊತ್ತು ನಿಲ್ಲಬೇಕಾಗಿತ್ತು. ಇವಾಗ ಫಾಸ್ಟಾಗಿರೋದ್ರಿಂದ ಗಾಡಿಗಳು ಪಟ ಅಂತ ಪಾಸ್ ಆಗಿಬಿಡ್ತವೆ. ಯಾವುದೇ ಒಂದು 5 ನಿಮಿಷಕ್ಕಿಂತ ಮುಂಚೆನೇ ಪಾಸ್ ಆಗಿಬಿಡ್ತವೆ ಗಾಡಿಗಳೆಲ್ಲ. ಎಷ್ಟೇ ಗಾಡಿ ಇದ್ರೂ ಪಟ ಅಂತ ಪಾಸ್ ಆಗಿಬಿಡ್ತವೆ. ಈ ಟೋಲ್ ಮಾತ್ರ ಸಖತ್ತ ದೊಡ್ಡದಾಗಿದೆ. ಇದು ಒಂದು ದೇವಿಹಳ್ಳಿ ಟೋಲ್ ಅನಿಸುತ್ತೆ. ನಾನು ಈ ಟೋಲ್ ದಾಟ್ಬಿಟ್ಟು ಹತ್ತತ್ರ ಈಗ ಹಾಸನ್ ದಾಟಿ ಸಕಲೇಶ್ಪುರ ಹತ್ರ ಬಂದಿದ್ದೀನಿ. ಈ ಸಕಲೇಶ್ಪುರ ಮಂಗಳೂರು ರೋಡ್ ಅಂತೂ ಮೊದಲಿನ ಥರ ಗಂಡಗುಂಡಿ ಏನಿಲ್ಲ, ಇವಾಗ ಸಖತ್ತಾಗಿ ಮಾಡಿದ್ದಾರೆ. ರೋಡೆಲ್ಲ ಹತ್ತತ್ರ ನಿಮಗೆ ಈಗ ಈ ಹೈವೇ ರೋಡ್ ತೊಗೊಂಡ್ರೆ ನಿಮಗೆ ಈ ಒಳಗಡೆ ಈ ಬಾಳುಪೇಟೆ, ಸಕಲೇಶ್ಪುರ ಊರು ಇದು ಯಾವುದು ಸಿಗೋಲ್ಲ. ಒಂದೇ ಸ್ಟ್ರೆಚ್ ರೋಡ್ ಸಿಗುತ್ತೆ ನಿಮಗೆ ನಾವು ಮಂಗಳೂರು ಹತ್ತತ್ರ ಬರೋಕ್ಕೆ. ನಾನಿವಾಗಿದ್ದೀನಿ ಸಕಲೇಶ್ಪುರ. ಈ ಸಕಲೇಶ್ಪುರ ಶಿರಾಡಿ ಘಾಟ ಸುಮಾರು ಒಂದು 40 ಕಿಲೋಮೀಟ್ರ್ ಇದೆ.
ಮೊದಲೆಲ್ಲ ಈ ರೋಡು ನೋಡಿಬಿಟ್ರೆ ಈ ಗಾಡಿನ ಓಡಿಸೋದು ಬೇಡ ಆ ಥರ ಅನಿಸ್ಬಿಡುತ್ತೆ. ಇವಾಗಂತೂ ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ನಾನೊಂದು ಕಡೆ ನಿಲ್ಲಿಸಿದೆ, ಅಲ್ಲಿ ಈ ಕೋತಿಗಳು ಎಲ್ಲ ಯಾರೋ ಬಿಸ್ಕೆಟ್ ಹಾಕ್ತಾಯಿದ್ರು. ನನ್ನ ಹತ್ರ ಒಂದು ಬಿಸ್ಕೆಟ್ ಇತ್ತು, ಅದು ಹಾಕೋಣ ಅಂತ ಬಂದೆ ಬಿಸ್ಕೆಟು. ಅದರ ಕೋತಿ ಹೊಟ್ಟೆ ತುಂಬಿದೆ ಅನಿಸುತ್ತೆ, ಕೋತಿ ಬಿಸ್ಕೆಟ್ ಇಸ್ಕೊಳ್ಳೇ ಇಲ್ಲ. ಇಲ್ಲಿ ಕೋತಿಗಳಿಗೆ ಬಿಸ್ಕೆಟ್ ಹಾಕೋರಿಗೆ ಒಂದು ವಿನಂತಿ, ಯಾವ ಕಾರಣಕ್ಕೂ ಈ ರೋಡಲ್ಲಿ ಹಾಕ್ಬೇಡಿ, ಸೈಡಲ್ಲಿ ಹಾಕಿ. ಈ ರೋಡಲ್ಲಿ ಈ ಕೋತಿಗಳು ಬಿಸ್ಕೆಟ್ ತಿನ್ನೋಕೆ ಬಂದು ಈ ಗಾಡಿಗಳನ್ನು ಎಕ್ಸ್ಬಿಡ್ತಾರೆ. ಹಾಗಾಗಿ ದಯವಿಟ್ಟು ಸೈಡಲ್ಲಿ ಹಾಕಿ. ಈ ಕೋತಿಗಳಿಗೆ ಯಾವುದೇ ನೀವು ಆಹಾರ ಹಾಕೋದಿದ್ರೆ ದಯವಿಟ್ಟು ಸೈಡಲ್ಲಿ ಹಾಕಿ. ನಾನು ಕೋತಿಗೆ ಬಿಸ್ಕೆಟ್ ಹಾಕಿಬಿಟ್ಟು ಹಂಗೆ ಮುಂದೆ ಬಂದೆ. ಅಷ್ಟರೊಳಗಡೆ ನಮ್ಮ KSRTC ಬಸ್ಸಿಗೂ ಮತ್ತು ಬೆಂಜ್ ಕಾರಿಗೂ ಒಂಥರ ಕಾಂಪಿಟೇಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾ ಮೊದಲ ನೀ ಮೊದಲ ಅಂತ. ಏನು ರೇಸ್ ಮೇಲೆ ರೇಸಿಗೆ ಇಬ್ಬರು ಬೆನ್ನು ಕಚ್ಕೊಂಡು ಗಾಡಿ ಓಡಿಸ್ತಾನೆ ಅವ್ರೆ. ಇನ್ನೇನೋ ಸಕಲೇಶ್ಪುರ ಘಾಟ್ ನಾವು ಇಳಿದ ಮೇಲೆ ನಮಗೆ ಒಂದು ಇಲ್ಲಿ ಈ ಸೆಂಟ್ರಲ್ಲಿ ಇಲ್ಲಿ ಹೋಟೆಲೆಲ್ಲ ಇದೆ. ಇಲ್ಲಿ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ. ಇಲ್ಲಿ ತುಂಬ ಜನ ಇಲ್ಲಿ ನಿಂತುಬಿಟ್ಟು ಇಲ್ಲಿ ಅದಕ್ಕೆ ಕೈ ಮುಕ್ಕೊಂಡು ಹೋಗ್ತಾರೆ. ಈ ಚೌಡೇಶ್ವರಿ ದೇವಸ್ಥಾನ ತುಂಬ ಫೇಮಸ್ ಇಲ್ಲಿ. ಇಲ್ಲಿ ಅಕ್ಕಪಕ್ಕದಲ್ಲಿ ಹೋಟೆಲ್ ಕೂಡ ಇದೆ. ನೀವು ಹೋಟೆಲಲ್ಲಿ ತಿಂದ್ಕೊಂಡು ಕೂಡ ನಾವು ಮುಂದೆ ಹೋಗ್ಬೋದು. ಇಲ್ಲಿ ಈ ದೇವಸ್ಥಾನ ತುಂಬ ಹಳೆ ದೇವಸ್ಥಾನ. ಸಕಲೇಶ್ವರ ಕಾಡಿದೆಯಲ್ಲ, ಈ ಕಾಡು ಮಧ್ಯೆ ಈ ದೇವಸ್ಥಾನ ಸಿಗುತ್ತೆ. ಹತ್ತತ್ರ ಮಂಗಳೂರಿಗಿಂತ ಸ್ವಲ್ಪ ಹಿಂದೆ, ಧರ್ಮಸ್ಥಳಕ್ಕಿಂತ ಮೊದಲೇ ಈ ಸಿಗುತ್ತೆ. ಸಕಲೇಶ್ಪುರ ದಾಟದ ಮೇಲೂ ರೋಡ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಬ್ರಿಡ್ಜ್ ಆಗಲಿ ಈ ರೋಡ್ ಆಗಲಿ ಸಖತ್ತಾಗಿ ಮಾಡಿದ್ದಾರೆ. ನಮಗೆ ಈ ಗಾಡಿಗೆ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಸ್ಮೂತಾಗಿ ಗಾಡಿ ಹೋಗುತ್ತೆ ಈ ರೋಡಲ್ಲಿ. ನಾನು ಟ್ರಾವೆಲ್ ಮಾಡ್ತಾ ಈ ಧರ್ಮಸ್ಥಳ ಹತ್ತಿರ ಬಂದುಬಿಟ್ಟಿದೆ, ನಂಗೆ ಗೊತ್ತಾಗಿಲ್ಲ. ಇನ್ನೇನು ಧರ್ಮಸ್ಥಳ ಇಲ್ಲಿಂದ ಒಂದು 22 ಕಿಲೋಮೀಟ್ರ್ ಆಗ್ಬೋದು. ಲೆಫ್ಟ್ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯ. ಮೊದಲಿನ ಥರ ಇಲ್ಲೆಲ್ಲ ಈ ರೋಡೆಲ್ಲ ಮಣ್ಣು ರೋಡ್ ಇತ್ತು. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಸರಿ ಮಾಡಿದ್ದಾರೆ. ಅಕ್ಕಪಕ್ಕ ಫುಲ್ ಮರಗಳು. ಲೊಕೇಶನ್ ಅಂತೂ ಸೂಪರಾಗಿ ನಾವು ನೋಡ್ಬೋದು. ಇದು ಬಂದು ನೆಲ್ಲಾಡಿ ಬ್ರಿಡ್ಜು. ಇದು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಇದು ಹೆಂಗಿದೆ ಹಂಗೆ ಇದಪ್ಪ, ಇನ್ನೂ ಇಂಪ್ರೂವ್ಮೆಂಟ್ ಮಾಡೇ ಇಲ್ಲ. ಆ ಥರ ಹೆಂಗಿತ್ತು ಆವಾಗ ಒಂದು 15 ವರ್ಷ ನೋಡ್ತಾ ಇದ್ದೀನಿ, ಅದು ಹಂಗೆ ಇದೆ. ಇನ್ನೇನು ಧರ್ಮಸ್ಥಳ ಹತ್ತ ಬರ್ತಾಯಿದ್ದಂಗೆ ನಮಗೆ ಈ ಜೀಪ್ಗಳು ಕಾಣ ಸಿಗ್ತವೆ. ಇಲ್ಲಿ ಜಾಸ್ತಿ ಜೀಪ್ಗಳು, ಈ ಧರ್ಮಸ್ಥಳ ಕುಕ್ಕೆ ಹೋಗೋಕ್ಕೆ ಜೀಪ್ಗಳೇ ಇಲ್ಲಿ ಜನ ಇಲ್ಲಿ ಅವಲಂಬಿತವಾಗಿದ್ದಾರೆ. ಈ ಜೀಪ್ಗಳಲ್ಲಿ ನೀವು ಬೆಳಗ್ಗೆ ಸ್ಕೂಲ್ ಮಕ್ಕಳು ಕೂಡ ಅದೇ ಜೀಪಲ್ಲಿ ಹೋಗ್ತಾರೆ. ಈ ದೇವಸ್ಥಾನಕ್ಕೆ ಹೋಗೋರು ಇದೇ ಜೀಪನ್ನು ಯೂಸ್ ಮಾಡ್ತಾರೆ. ಇಲ್ಲಿ ನಾವು ಹಾಗೆ ಮಂಗಳೂರು ಹತ್ತತ್ರ ಬರ್ತಾ ಇದ್ದಂಗೆ ನಮಗೆ ಇಲ್ಲಿ ಪಣಂಬೂರು ಬ್ರಿಡ್ಜ್ ಸಿಗುತ್ತೆ. ಇದು ಫೇಮಸ್ ಕೋಸ್ಟಲ್. ಇದು ಕಾಪು ಬಂದರ್ ಮುಂದೆ ಸಿಗುತ್ತೆ ಅನ್ಸುತ್ತೆ. ಇದು ಪಣಂಬೂರು ಬೀಚು. ಇಲ್ಲಿ ಜಾಸ್ತಿ ಈ ಫಿಶ್ ವಹಿವಾಟು ಕೂಡ ಇಲ್ಲೇ ನಡೆಯೋದು. ಇಲ್ಲೆಲ್ಲ ಬ್ರಿಡ್ಜೆಲ್ಲ ಇವಾಗ ಸಖತ್ತಾಗಿ ಮಾಡಿದ್ದಾರೆ. ಮೊದಲಿನ ಥರ ಕೆಳಗಡೆ ಹೋಗ್ಬೇಕಂತ ಇಲ್ಲ. ಇಲ್ಲೂ ಕೂಡ ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದು ಮುಲ್ಕಿ ರೋಡು. ಇದು ಮುಲ್ಕಿ ರೋಡು ನೋಡಿ ಸಖತ್ತಾಗಿದೆ. ಯಾವ ಥರ ನೀವು ವ್ಯೂ ನೋಡ್ಬೋದು. ಇಲ್ಲಿ ಅಕ್ಕಪಕ್ಕ ಬಿಲ್ಡಿಂಗ್ಗಳಿದ್ರೂ ರೋಡ್ ಮಾತ್ರ ಸೂಪರಾಗಿದೆ. ಹಾಗೆ ಮುಂದೆ ನಾವು ಮುಲ್ಕಿಯಲ್ಲಿ ಫೇಮಸ್ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ನೋಡ್ಬೋದು. ಇದು ರೋಡ್ ಸೈಡಿಗೆ ಇದ್ರದ್ದು ಆರ್ಚ್ ಇದೆ. ದೇವಸ್ಥಾನ ಮಾತ್ರ ಅಂತೂ ಸೂಪರಾಗಿದೆ. ನಾವು ಮುಲ್ಕಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಉಚ್ಚಿಲ ದೇವಸ್ಥಾನ ಅಂತ ಇದೆ. ಇದರ ಗೋಪುರ ಮಾತ್ರ ಅಂತೂ ಸೂಪರಾಗಿದೆ.
ಇಲ್ಲಿ ಪ್ರತಿ ವರ್ಷ ನವರಾತ್ರಿಗೆ ಇಲ್ಲಿ ಅದ್ಧೂರಿಯಾಗಿ ನವದುರ್ಗೆಯರನ್ನು ಕೂರಿಸ್ತಾರೆ, ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಇಲ್ಲಿ ಹಬ್ಬ ಮಾಡ್ತಾರೆ. ಇಲ್ಲಿ ನೋಡೋಕ್ಕೆ ತುಂಬ ಚೆಂದ. ದಸರಾ ಟೈಮಲ್ಲಿ ಇಲ್ಲಿ ಸುಮಾರು ಹಬ್ಬಗಳನ್ನು ಕೂಡ ಇಲ್ಲಿ ಮಾಡ್ತಾರೆ. ಇಲ್ಲಿ ಅದು ದಸರಾದರಂತೂ ಇಲ್ಲಿ ವಿಶೇಷವಾಗಿ ಇಲ್ಲಿ ಹಬ್ಬ ಮಾಡ್ತಾರೆ. ನಾವು ಉಚ್ಚಿಲ ದೇವಸ್ಥಾನ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ನಮ್ಗೆ ಸಿಗೋದೇ ಕಾಪು ಮಾರಿಯಮ್ಮ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ನಾನು ಹೇಳ್ಬೇಕಂತಲೇ ಇಲ್ಲ. ಈ ದೇವಸ್ಥಾನ ಎಷ್ಟು ಫೇಮಸ್ ಅಂತ ಹೇಳಿದ್ರೆ ಇಡೀ ದೇಶದಿಂದ ಇಲ್ಲಿಗೆ ವಿಸಿಟ್ ಕೊಡ್ತಾರೆ. ಅಂದೇಳಿದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಸಿನಿಮಾ ಆ್ಯಕ್ಟರ್ಗಳು, ಈ ಥರ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಈ ಕಾಪು ಮಾರಿಯಮ್ಮನ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತಾರೆ. ಅದೇ ಈ ದೇವಸ್ಥಾನ ಕಾಪು ಮಾರಿಯಮ್ಮನ ದೇವಸ್ಥಾನ. ಇಲ್ಲಿ ಫ್ಲೈಓವರ್ ಇದೆ, ಫ್ಲೈಓವರ್ ಲೆಫ್ಟಲ್ಲೇ ನಾವು ಕಾಣ್ಬೋದು. ನಾವು ಕುಂದಾಪುರಿಗೆ ಹೋಗ್ತಾ ಅಂದರೆ ನಾವು ಕೆಳಗಡೆಯಿಂದ ಬರಬೇಕು ಈ ದೇವಸ್ಥಾನಕ್ಕೆ ಹೋಗ್ಬೇಕಂದೇಳಿದ್ರೆ. ಈ ಫ್ಲೈಓವರಿಂದ ಈ ದೇವಸ್ಥಾನ ಈ ಥರ ನಾವು ನೋಡ್ಬೋದು. ಇದು ತುಂಬ ಫೇಮಸ್ ಕಾಪು ಮಾರಿಯಮ್ಮ ದೇವಸ್ಥಾನ ಅಂತ ಹೇಳಿದ್ರೆ. ನಾನು ಕಾಪು ದೇವಸ್ಥಾನ ಹತ್ರ ಬರ್ತಾಯಿದ್ದಂಗೆ ನನ್ನ ಮೊಬೈಲ್ ಬ್ಯಾಟ್ರಿ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹತ್ತತ್ರ ನಾನು ಇಲ್ಲಿಂದ 44 ಕಿಲೋಮೀಟರ್ ಇದೆ ಕುಂದಾಪುರಕ್ಕೆ. ನಾನು ಇವಾಗ ಇದ್ದೀನಿ ಉಡುಪಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಉಡುಪಿ ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾ ಇದ್ದಂಗೆ ನನ್ನ ಮೊಬೈಲ್ ಬ್ಯಾಟ್ರಿ ಫುಲ್ ಡೌನ್ ಆಗೋಯಿತು. ಹಾಗಾಗಿ ಮುಂದೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ಬಂದು ಉಡುಪಿ ಆರ್ಚು. ಇಲ್ಲಿಂದ ಉಡುಪಿ ದೇವಸ್ಥಾನಕ್ಕೂ ನಾವು ಹೋಗ್ಬೋದು. ಹಾಗೂ ಬಸ್ ಸ್ಟ್ಯಾಂಡ್ ಇದೇ ಉಡುಪಿಯಲ್ಲಿ ಫೇಮಸ್. ಇಲ್ಲಿ ಬರ್ತಾ ಇದ್ದಂಗೆ ನನ್ನ ಮೊಬೈಲ್ ಬ್ಯಾಟ್ರಿ ಡೌನ್ ಆಗೋ ಕಾರಣ ನಾನು ಮುಂದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ.